ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು. ಮಾರ್ನಿಂಗೇ ನಾನು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಗೊತ್ತಾ? ಲೈಫಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯುವ ಫಿಲಮ್ ಆಗಿರುವಂತಹ ಹೀರೋಯಿನ್ ಸಪ್ತಮಿ ಗೌಡ ಅವ್ರದ್ದು ಇಂಟರ್ವ್ಯೂ ಸಿಕ್ಕಿದೆ 10 ಗಂಟೆಗೆ. ಸೊ ಹಾಗಾಗಿ ಇವಾಗ ಮನೆ ಬಿಡ್ತಾ ಇದ್ದೀನಿ. ಯಾವ ಥರ ಎಲ್ಲ ಏನು ಬರುತ್ತೆ, ಫಸ್ಟ್ ಟೈಮ್ ಇಂಟರ್ವ್ಯೂ ಬೇರೆ, ಸ್ವಲ್ಪ ಎಕ್ಸೈಟ್ಮೆಂಟು, ಅದರ ಜೊತೆಗೆ ಭಯನೂ ಬೇರೆ ಆಗ್ತಾಯಿದೆ, ಯಾವ ಥರ ಬರುತ್ತೋ ಏನೋ ಅಂತ. ನನಗೆ ಫಸ್ಟ್ ಟೈಮ್ ಅಲ್ವಾ, ಅದು ಏನು ತಪ್ಪು ಮಾಡಿಬಿಡ್ತೀನೋ ಏನೋ. ಯುವ ಫಿಲಮ್ದು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ಯುವರಾಜ್ ಕುಮಾರ್ ಫಸ್ಟ್ ಟೈಮ್ ಫಿಲಮ್ ಯುವ ಅಂತಲೇ ಸಿನಿಮಾ ತೆಗೆದಿದ್ದಾರೆ. ಅದಕ್ಕೆ ಜೊತೆಯಾಗಿ ಕಾಂತಾರ ಫಿಲಮಲ್ಲಿ ಲೀಲಾ ಅಂತ ಫೇಮಸ್ ಆಗಿರುವಂತಹ ಸಪ್ತಮಿ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಸಪ್ತಮಿ ಗೌಡ ಅವರ ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯುವ ಫಿಲಮ್ ಮಾರ್ಚ್ 29ಕ್ಕೆ ರಿಲೀಸ್ ಅಲ್ವಾ. ಸೊ ಹಾಗಾಗಿ ನನಗೆ ಈಗ 10 ಗಂಟೆಗೆ ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಮನೆ ಬೇರೆ ದೂರ ಇರೋದ್ರಿಂದ ಸ್ವಲ್ಪ ಅರ್ಲಿನೇ ಬಿಡ್ತಾಯಿದ್ದೀನಿ. ದಿಸ್ ಈಸ್ ಫಸ್ಟ್ ಇಂಟರ್ವ್ಯೂ ನನಗೆ, ನನ್ನ ಲೈಫಲ್ಲಿ ಫಸ್ಟ್ ಇಂಟರ್ವ್ಯೂ ಇದು. ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಸಣ್ಣದೊಂದು ಶಾರ್ಟ್ ನಿಮಗಾಗಿ. ಎಸ್ ವೀಕ್ಷಕರೇ, ಫೈನಲಿ ಇಂಟರ್ವ್ಯೂ ಇರುವಂತಹ ಜಾಗನ ತಲುಪಿದ್ದೀನಿ. ಎಸ್, ನೋಡ್ತಾ ಇರ್ಬೋದು, ಇದೇ ನನ್ನ ಸಪ್ತಮಿ ಗೌಡ ಅವರ ಇಂಟರ್ವ್ಯೂ ಪ್ಲೇಸ್. ಹೊಂಬಾಳೆ ಫಿಲಮ್ಸ್ ಅವರ ರೂಮ್ಸ್ ಬಂದಿದ್ದೀವಿ. ಇಲ್ಲಿ ಇನ್ನೂ ಸಪ್ತಮಿ ಗೌಡ ಅವರು ಬರೋದಿನ ಒಂದು 10 ಮಿನಿಟ್ಸ್ ಲೇಟ್ ಆಗುತ್ತೆ ಅಂದರು. ಸೊ ಹಾಗಾಗಿ ಯಾವ ಥರ ಎಲ್ಲ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀವಿ ಅಂತ ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ರೂಮಲ್ಲಿ ಫುಲ್ಲೆಲ್ಲ ಸೆಟಪ್ ಮಾಡಿದರು, ಯುವ ಬ್ಯಾನರ್ ಎಲ್ಲ ಹಾಕಿದ್ರು. ಅಲ್ಲಿನ ಸಪ್ತಮಿ ಗೌಡ ಅವರು ಬಂದಿರಲಿಲ್ಲ, ಆನ್ ದ ವೇ ಇದ್ದೀನಿ ಅಂದರು. ಸೊ ಹಾಗಾಗಿ ಲೊಕೇಶನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಒಂದು ಸಣ್ಣದಾಗಿರುವಂತಹ ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ. ನನಗಂತೂ ಅಲ್ಲೆಲ್ಲ ಜನ ನೋಡೋಷ್ಟರಲ್ಲಿ ನಂದು ಫಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲ, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ, ನನಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಹಾಗಾಗಿ ತುಂಬ ಭಯ ಆಗ್ತಾಯಿತ್ತು. ಫೈನಲಿ ಸಪ್ತಮಿ ಗೌಡ ಅವರು ಬಂದರು. ಈ ಯುವ ಫಿಲಮಲ್ಲಿ ಕವಿತೆ ಅನ್ನೋ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಅದೇ ಸಾಂಗ್ಗೆ ಇಲ್ಲೊಂದು ಟೀಮು ರಿಮೇಕ್ಸ್ ಆಗಿ ಚೆನ್ನಾಗಿ ಪ್ರೊಡಕ್ಷನ್ ಥರ ಒಂಥರ ಏನಂತಾರೆ ಅದನ್ನು, ಅವ್ರ ಥಾಟಲ್ಲೇ ಆಗಿರುವಂತಹ ಎಡಿಟಿಂಗ್ನ ಮಾಡಿದರು. ಸೊ ಆ ಹಾಡನ್ನು ಸಪ್ತಮಿ ಗೌಡ ಅವ್ರಿಗೆ ತೋರಿಸ್ತಾಯಿದ್ರು. ಅವ್ರಿಗೆ ಫುಲ್ ಕ್ಯೂರಿಯಾಸಿಟಿ ಇತ್ತು. ಎಲ್ಲ ಚೆನ್ನಾಗೇ ಎಗರಿಸ್ಬಿಟ್ಟಿದ್ದೀರಾ, ಚೆನ್ನಾಗೇ ಎಡಿಟಿಂಗ್ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಾಯಿದ್ರು ಫ್ರೆಂಡ್ಲಿಯಾಗಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಎಡಿಟಿಂಗ್ ಎಲ್ಲ ಅಂತ ಅವ್ರ ಟೀಮ್ಗೆಲ್ಲ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಅಂತ ಹೇಳ್ತಾಯಿದ್ರು. ಮೇಡಮ್ ಅವರು ಒಂಥರ ಫ್ರೆಂಡ್ಲಿಯಾಗೆ ಮಾತಾಡಿದ್ರು. ಯಾವುದೇ ಥರ ನನಗೆ ಏನಾಗುತ್ತೋ ಏನೋ ಅಂತ ಅಂದ್ಕೊಂಡು ಹೋಗಿದ್ದೆ. ಫುಲ್ ಭಯ ಆಗ್ತಾಯಿತ್ತು. ಫಸ್ಟ್ ಟೈಮ್ ಇಂಟರ್ವ್ಯೂ ಹೆಂಗಪ್ಪ ಫೇಸ್ ಮಾಡೋದು, ಅವ್ರು ಬೇರೆ ಹೀರೋಯಿನ್ನು, ನಾನು ಆ್ಯಸ್ ಎ ಫ್ರೆಷರ್ ಆಗಿ ಹೋಗ್ತಾ ಇದ್ದೀನಿ ಅಂದ್ಕೊಂಡೆ. ಬನ್ನಿ ಅವ್ರ ವಿಷಸ್ನ ಕೇಳೋಣ. ರೆಡಿ. ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ ಗೌಡ. ಪ್ರಿಯಾ ಪ್ರಪಂಚ ಅಂತ ಇವ್ರದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತಾರೆ ಅವರು. ಸೊ ಆಲ್ ದ ವೆರಿ ಬೆಸ್ಟ್. ಹಾಯ್, ಫೈನಲಿ ಸಪ್ತಮಿ ಗೌಡ ಅವರ ಇಂಟರ್ವ್ಯೂ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಆಸಮ್ ಆಗಿತ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಫ್ರೆಷರ್ ಅಂತ ಏನೋ ಅವ್ರಿಗೆ ಫೀಲ್ ಆಗಲಿಲ್ಲ. ನನಗೂ ಫ್ರೆಷರು, ನಾನು ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾ ಇರೋದಂತ ನನಗೂ ಸಹ ಫೀಲ್ ಆಗಿಲ್ಲ. ಅಷ್ಟೊಂದು ಕ್ಲೋಸಿಂಗ್ ಆಗಿ, ಅಷ್ಟೊಂದು ಫ್ರೆಂಡ್ಲಿ ಆಗಿ ಸಪ್ತಮಿ ಗೌಡ ಅವರು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಹಾಗೆ ಪ್ರಿಯಾ ಪ್ರಪಂಚಗೂ ಅವ್ರ ಕಡೆಯಿಂದ ವಿಶ್ನ ಮಾಡಿಸಿದ್ದೀನಿ, ಅದನ್ನು ನಿಮ್ಮ ಜೊತೆಗೆ ಬಿಡ್ತೀನಿ. ಯುವ ಫಿಲಮಲ್ಲಿ ಅವರು ಸಿರಿ ಪಾತ್ರನ ತಗೊಂಡು ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು, ಅಂದರೆ ಸಣ್ಣ ಪುಟ್ಟ ಕಾಲೇಜ್ ಡೇಸಲ್ಲೆಲ್ಲ ಯಾವ ಥರ ಇತ್ತು, ಈಗ ಕಾಂತಾರ ಪಾರ್ಟ್ ತಗೊಂಡ್ರೆ ಅದರಲ್ಲಿ ಹಳ್ಳಿ ಹುಡುಗಿಯಲ್ಲಿ ಕಾಣಿಸ್ಕೊಂಡ್ರು, ಒಂದು ಪೊಲೀಸ್ ಆಗಿ ಖಡಕ್ ಲುಕ್ಕಲ್ಲೂ ಕಾಣಿಸ್ಕೊಂಡ್ರು. 2 ಮೂಗುತಿ ಚುಚ್ಚಿಸ್ಕೊಂಡೇ ಅವರು ಹೈಲೈಟ್ ಆಗಿ ಕಾಣಿಸ್ಕೊಂಡ್ರು. ಪ್ರೆಸೆಂಟ್ ನಮ್ಮ ಜನರೇಷನ್ ಆಗಿರುವಂತಹ ಹುಡುಗಿಯರಿಗೆ ಬೆಸ್ಟು ಒಂಥರ ಗಾಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ನೋಡಿ ತುಂಬ
ಜನ ಹೆಣ್ಮಕ್ಳು ಮೂಗುತಿನ ಚುಚ್ಕೊಂಡಿದ್ದಾರೆ. ಅದು ಈಗ ನಾನು ಹಾಕಿರುವಂತಹ ಮೂಗುತಿನೇ ಟ್ರೆಂಡಿಂಗಲ್ಲಿ ಇದೆ. ಅದು ನನಗೆ ತುಂಬಾ ಇಷ್ಟ ಅಂತನೋ ಸಪ್ತಮಿ ಗೌಡ ಅವರು ನನ್ನ ಜೊತೆ ಶೇರ್ ಮಾಡಿಕೊಂಡ್ರು. ಈಗ ಯುವ ಫಿಲಮ್ ತಗೊಂಡ್ರೆ ಯುವ ಫಿಲಮಲ್ಲಿ ನಾನು ಸಿರಿ ಪಾತ್ರನ ವಹಿಸ್ಕೊಂಡಿದ್ದೀನಿ. ನನಗೆ ಕೊಟ್ಟಿರುವಂತಹ ಪಾತ್ರ ತುಂಬಾ ದೊಡ್ಡದು ಅಂತಾನು ಹೇಳಿದ್ರು. ಹಾಗೆ ಇಂಟರ್ವ್ಯೂನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಅವರೆಲ್ಲ ಏನೆಲ್ಲ ಎಕ್ಸ್ಪ್ರೆಷನ್ಸು ಅವ್ರದ್ದಾಗಿರುವಂತಹ ಥಿಂಗ್ಸ್ ಎಲ್ಲ ನನ್ನ ಜೊತೆ ಶೇರ್ ಮಾಡಿದ್ರಲ್ಲ, ಸಣ್ಣ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡು ಬಂದಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆ ಬಿಡ್ತೀನಿ. ಫೈನಲಿ ನಾನೀಗ ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ತುಂಬ ಚೆನ್ನಾಗೇ ಆಯಿತು. ತುಂಬ ಫ್ರೆಂಡ್ಲಿಯಾಗಿ ಇದ್ದರು, ತುಂಬ ಓಪನ್ ಅಪ್ ಆಗಿ ಮಾತಾಡಿದ್ರು ಸಪ್ತಮಿ ಗೌಡ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸಾದಾ ಸೀದಾ ಸಿಂಪಲ್ ಹುಡುಗಿ ಅಂತಲೇ ಅನ್ನಿಸ್ತು ವೀಕ್ಷಕರೇ. ನೋಡಿದ್ರಲ್ಲ ಸಪ್ತಮಿ ಗೌಡ ಅವರ ಇಂಟರ್ವ್ಯೂ. ನಿಮಗೆಲ್ಲ ಯಾವ ಥರ ಅನ್ನಿಸ್ತು? ನಾನು ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ದಂಗೆ ನಿಮ್ಗೇನಾದರೂ ಫೀಲ್ ಆಗಿದ್ರೆ, ಮೇಡಮ್ ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ದಂಗೆ ಇದೆ, ಇಲ್ಲ ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸು, ನಿಮಗೆ ಫಸ್ಟ್ ಟೈಮ್ ಥರ ಅಂತ ಏನೋ ಅನಿಸಿಲ್ಲ ಅಕ್ಕ ಅಂತಲೇ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಾನು ಎಲ್ಲಿ ಎಡ್ವರ್ಟ್ ಮಾಡಿದ್ದೀನಿ, ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡೋದು ನನಗೆ ಒಂದೊಂದು ಕಲಿಯೋದಕ್ಕೆ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ನನ್ನ ವಿಡಿಯೋ ನೋಡೋದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸು ನನಗೆ ಲರ್ನಿಂಗ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತ ಪ್ರತಿ ಸಲಿನೂ ಹೇಳ್ತೀನಿ. ಈ ವಿಡಿಯೋ ನೋಡೋದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ತಪ್ಪಿದ್ರೆ ದಯವಿಟ್ಟು ಹೇಳಿ, ನಾನು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಿದ್ಧಳಾಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಸೈನ್ ಆಫ್ ಬೈ ಪ್ರಿಯಾ.